ನಮಸ್ಕಾರ ಸ್ನೇಹಿತರೆ, ಲೀಲಾರುದ್ರ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಈ ಕಥೆ ನಡೆದಿದ್ದು 1970ರ ಆಸ್ಪಾಸ್ನಲ್ಲಿ. ಅದು ಕೋಲಾರ ಜಿಲ್ಲೆಯ ರಾಮೋಹಳ್ಳಿ ಎಂಬ ಊರು. ಅಲ್ಲಿ ಕುಸುಮ ಎಂಬ ಸುಂದರವಾದ ಯುವತಿ ಇರ್ತಾಳೆ. ಕುಸುಮಾಳ ಅಪ್ಪ ಅಮ್ಮ ಇಬ್ಬರು ಚಿಕ್ಕ ವಯಸ್ಸಲ್ಲೇ ತೀರ್ಕೊಂಡಿರ್ತಾರೆ ಮತ್ತು ಕುಸುಮಾಳನ್ನು ಅವರ ಅಜ್ಜಿ ಸಾಕಿ ದೊಡ್ಡವಳನ್ನಾಗಿ ಮಾಡಿರ್ತಾಳೆ. ಕುಸುಮಾಗೆ ಅದೇ ಊರಿನಲ್ಲಿದ್ದ ರಾಜು ಎಂಬ ಯುವಕನನ್ನು ಕಂಡ್ರೆ ತುಂಬ ಇಷ್ಟ ಇರುತ್ತೆ. ಹಾಗೆ ರಾಜುಗೂ ಕುಸುಮಾಳನ್ನು ಕಂಡ್ರೆ ತುಂಬ ಪ್ರೀತಿ. ಈ ವಿಷಯ ಗೊತ್ತಾದ ರಾಜು ಅಪ್ಪ ಅಮ್ಮ ರಾಜುಗೆ ಬೈದು ಬುದ್ಧಿ ಹೇಳಿ, ಲೇ ರಾಜು, ಆ ಭಿಕಾರಿಯನ್ನು ಮದುವೆ ಮಾಡಿಕೊಂಡ್ರೆ ನಿನಗೇನು ಸಿಗುತ್ತೆ? ಅಪ್ಪ ಅಮ್ಮ ಇಬ್ಬರನ್ನು ಕೊಂದಿರೋಂಥವಳವಳು, ಮದುವೆ ಮಾಡಿಕೊಂಡ್ರೆ ನೀನು ದರಿದ್ರವನ್ನು ಅನುಭವಿಸ್ಬೇಕಾಗತ್ತೆ ಅಂತ ಹೇಳ್ತಾರೆ. ಆದರೆ ತುಂಬ ಒಳ್ಳೆ ಮನಸ್ಸಿರುವಂತಹ ರಾಜು ಇದ್ಯಾವುದನ್ನು ತಲೆಗೆ ಹಾಕ್ಕೊಳ್ಳೋದಿಲ್ಲ. ಮತ್ತು ಒಂದು ಅಮಾವಾಸ್ಯೆ ದಿನ ಕುಸುಮ ಕೊರಳಿಗೆ ತಾಳಿ ಕಟ್ಟಿ ಅವಳನ್ನು ತನ್ನ ಮನೆಗೆ ಕರೆದುಕೊಂಡು ಬಂದು ನಿಲ್ಲಿಸ್ತಾನೆ. ಕುಸುಮ ಅಂದರೆ ಇಷ್ಟ ಇಲ್ಲದ ರಾಜುವಿನ ಅಪ್ಪ ಅಮ್ಮ ಅವರನ್ನು ಮನೆಗೆ ಬರೋದಕ್ಕೆ ಬಿಡಲ್ಲ. ಇದೆಲ್ಲ ಮೊದಲೇ ಊಹಿಸಿದ ರಾಜು ಕುಸುಮಾಳನ್ನು ಕರೆದುಕೊಂಡು ಅಲ್ಲಿಂದ ಹೊರಟು ಹೋಗ್ತಾನೆ. ಅಲ್ಲಿಂದ ಹೊರಟ ರಾಜು ಮತ್ತು ಕುಸುಮ ಸುಮಾರು 40 ಕಿಲೋಮೀಟರ್ ದೂರದಲ್ಲಿರುವಂತಹ ಅಗರ ಅನ್ನೋ ಊರಿಗೆ ಹೊರಟು ಹೋಗ್ತಾರೆ. ಈ ಊರು ಆಂಧ್ರ ಪ್ರದೇಶದ ಬಾರ್ಡರ್ನಲ್ಲಿ ಕಾಡಿನಿಂದ ತುಂಬಿರುವಂತಹ ಪ್ರದೇಶವಾಗಿರುತ್ತೆ. ಅಗರ ಊರಿನ ಆಚೆ ಇರುವಂತಹ ಒಂದು ಒಂಟಿ ಮನೆಯನ್ನು ಇವರು ಬಾಡಿಗೆಗೆ ತೆಗೆದುಕೊಂಡು ರಾಜು ಮತ್ತು ಅವನ ಹೆಂಡತಿ ಸಂತೋಷದಿಂದ ಜೀವಿಸತೊಡಗ್ತಾರೆ. ಆದರೆ 6 ತಿಂಗಳು ಕಳೆಯೋದ್ರಲ್ಲಿ ವಿಧಿ ತನ್ನ ಕರಾಳ ಮುಖವನ್ನು ತೋರಿಸುತ್ತೆ. ಒಂದಿನ ರಾಜು ರಾತ್ರಿ ಸಮಯದಲ್ಲಿ ಮನೆಗೆ ಬರ್ತಾ ಇರುವಾಗ ಹಾವು ಕಚ್ಚಿ ಸತ್ತು ಹೋಗ್ತಾನೆ. ತನ್ನ ಸರ್ವಸ್ವವೂ ಕಳೆದುಕೊಂಡಂತಾದ ಕುಸುಮ ಆತ್ಮಹತ್ಯೆ ಮಾಡ್ಕೊಂಡು ಸತ್ತು ಹೋಗೋಣ ಎಂದುಕೊಳ್ತಾಳೆ. ಆದರೆ ಅವಳ ಹೊಟ್ಟೆಯಲ್ಲಿ ಆಗಲೇ 4 ತಿಂಗಳ ಮಗು ಬೆಳೀತಾ ಇರೋದನ್ನು ನೆನೆಸ್ಕೊಂಡು ತನ್ನ ಮಗುವಿಗಾಗಿ ಬದುಕಬೇಕು ಎಂದು ತೀರ್ಮಾನಿಸ್ಕೊಳ್ತಾಳೆ. ತನ್ನ ಗಂಡ ಮತ್ತೆ ತನ್ನ ಹೊಟ್ಟೆಯಲ್ಲೇ ಹುಟ್ಟುತ್ತಾನೆ ಎಂದು ಆಸೆಯಿಂದ ತನ್ನ ಎಲ್ಲ ಕಷ್ಟಗಳನ್ನು ಮತ್ತು ಊರಿನವರು ನತದೃಷ್ಟೇ ಎಂಬ ಬೈಗಳನ್ನು ಸಹಿಸಿಕೊಂಡು ದಿನ ಕಳೀತಾಳೆ. ಹೀಗೆ 5 ತಿಂಗಳು ಕಳೆದು ಹೋಗುತ್ತೆ. ಒಂದು ಅಮಾವಾಸ್ಯೆ ರಾತ್ರಿ 10 ಗಂಟೆ ಸಮಯಕ್ಕೆ ಕುಸುಮಾಗೆ ಹೆರಿಗೆ ನೋವು ಶುರುವಾಗುತ್ತೆ. ಏನು ಮಾಡಬೇಕು ಅಂತ ಅವಳಿಗೆ ಗೊತ್ತಾಗಲ್ಲ. ತನ್ನ ಮನೆಯಲ್ಲಿದ್ದ ಒಂದು ದೀಪವನ್ನು ಹಿಡಿದು ತುಂಬ ಕಷ್ಟದಿಂದಲೇ ಊರಿನ ಒಳಗೆ ನಡೀತಾಳೆ. ಎಲ್ಲ ಮನೆಗಳ ಮುಂದೆ ನಿಂತು, ಅಣ್ಣ ದಯವಿಟ್ಟು ಸಹಾಯ ಮಾಡಿ, ಬಾಗಿಲು ತೆಗೀರಿ ಅಂತ ಪ್ರತಿ ಮನೆ ಬಾಗಿಲಿಗೂ ಹೋಗಿ ಗೋಗರಿತಾಳೆ. ಆದರೆ ಆ ಊರಿನ ಯಾವೊಬ್ಬರು ಕುಸುಮಾಗೆ ಸಹಾಯ ಮಾಡೋದಕ್ಕೆ ಬರಲ್ಲ. ಯಾರೂ ತಮ್ಮ ಮನೆ ಬಾಗಿಲನ್ನು ಸಹ ತೆಗೆಯೋದಿಲ್ಲ. ಕುಸುಮಾಗೆ ಉಸಿರಾಡಲು ಕಷ್ಟ ಆಗ್ತಾ ಇರುತ್ತೆ. ಮೈಯೆಲ್ಲ ನಡುಕ ಮತ್ತು ಬೆವರು ಶುರುವಾಗುತ್ತೆ. ಉಸಿರಾಡಲು ಆಗ್ತಾ ಇರಲ್ಲ. ಏನು ಮಾಡಬೇಕು ಅಂತ ಗೊತ್ತಾಗಲ್ಲ. ಅವಳು ಅಂದುಕೊಳ್ತಾಳೆ, ಅಗರ ಊರಿನಿಂದ ಸುಮಾರು 6 ಕಿಲೋಮೀಟರ್ ದೂರದಲ್ಲಿರುವಂತಹ ಮುಳಬಾಗಿಲು ಎಂಬ ಊರಲ್ಲಿ ಒಂದು ಸಣ್ಣ ಆಸ್ಪತ್ರೆ ಇದೆ. ಅಲ್ಲಿಗೆ ತಾನು ಹೇಗಾದರೂ ಸೇರಿಕೊಂಡ್ರೆ ತಾನು ಉಳಿಬಹುದು ಮತ್ತು ತನ್ನ ಮಗುನೂ ಉಳಿಬಹುದು ಅಂತ ಅಂದ್ಕೊಳ್ತಾಳೆ. ಆ ಆಸ್ಪತ್ರೆಗೆ ಹೋಗೋಕ್ಕೆ ಒಂದು ಕಾಲ್ದಾರಿ ಇರುತ್ತೆ. ಆ ದಾರಿಯಲ್ಲಿ ಹೋದರೆ ಕೇವಲ 3 ಕಿಲೋಮೀಟರ್ನಲ್ಲಿ ಆ ಆಸ್ಪತ್ರೆ ಸೇರಿಕೊಳ್ಬಹುದು. ಆದರೆ ಆ ದಾರಿ ತುಂಬ ಭಯಂಕರವಾಗಿರುತ್ತೆ. ಅಮಾವಾಸ್ಯೆ ರಾತ್ರಿ ಒಂದು ದೀಪ ಮತ್ತು ಒಂದು ಕೋಲಿನ ಸಹಾಯದಿಂದ ಆ ಕಾಲ್ದಾರಿಯಲ್ಲಿ ಒಬ್ಬಳೇ ನಡೆಯೋಕ್ಕೆ ಶುರು ಮಾಡ್ತಾಳೆ. ಆ ದಾರಿ ಮುಳ್ಳುಗಳಿಂದ, ಕಲ್ಲುಗಳಿಂದ, ವಿಷ ಜಂತುಗಳಿಂದ ಕೂಡಿದ ಕಾಡಿನ ದಾರಿ. ಕುಸುಮಾಳಿಗೆ ನೋವು ತೀವ್ರವಾಗ್ತಾ ಹೋಗುತ್ತೆ. ಅವಳ ಕಾಲುಗಳಲ್ಲಿ ರಕ್ತ ತುಂಬಿಕೊಳ್ಳುತ್ತೆ. ಹಿಂದೆ ತಿರುಗಿ ತನಗೆ ಯಾರಾದರೂ ಸಹಾಯ ಮಾಡಬಹುದು ಅಂತ ನಿರೀಕ್ಷಿಸಿ ಯಾರಾದರೂ ಸಹಾಯ ಮಾಡಿ ಎಂದು ಜೋರಾಗಿ ಅರ್ಚಿಕೊಳ್ತಾಳೆ. ಆದರೆ ಅಲ್ಲಿ ಯಾರೂ ಸಹಾಯ ಮಾಡೋಕ್ಕೆ ಬರಲ್ಲ. ಮತ್ತೆ ಮುಂದೆ ತಿರುಗಿ ಕಷ್ಟದಿಂದಲೇ ನಡೆಯಲು ಶುರು ಮಾಡ್ತಾಳೆ. ಆದರೆ ಅವಳ ಹತ್ರ ಇದ್ದ ದೀಪದಲ್ಲಿ ಎಣ್ಣೆ ಖಾಲಿಯಾಗಿ ಅದು ಹಾರಿ ಹೋಗುತ್ತೆ. ಅಮಾವಾಸ್ಯೆಯ ಕಡುಗತ್ತಲೆಯಲ್ಲಿ ಸರಿಯಾಗಿ ದಾರಿ ಕಾಣಿಸದ ಕುಸುಮ ಒಂದು ಕಲ್ಲನ್ನು ಹಿಡಿದುಕೊಂಡು ಮುಗ್ಗರಿಸಿ ಕೆಳಗೆ ಬೀಳ್ತಾಳೆ. ಅವಳ ತಲೆ ನೇರವಾಗಿ ಒಂದು ಚೂಪಾದ ಕಲ್ಲಿಗೆ ಬಿದ್ದಿರುತ್ತೆ. ಅವಳ ಕಾಲುಗಳಿಂದ ರಕ್ತ ಮತ್ತು ತಲೆಯಿಂದ ರಕ್ತ. ಹೀಗೆ ಆ ಗರ್ಭಿಣಿ ಸ್ತ್ರೀ ನರಳಾಡುತ್ತಾ ಅಲ್ಲೇ ಮರುಗುತ್ತಾ ಸತ್ತು ಹೋಗ್ತಾಳೆ. ಈ ಇನ್ಸಿಡೆಂಟ್ ಆದ 4 ತಿಂಗಳಿಗೆ ಕುಸುಮ ಮತ್ತು ರಾಜು ಇದ್ದಂತಹ ಅದೇ ಮನೆಗೆ ದಾಸು ಮತ್ತು ಸರಸ್ವತಿ ಎಂಬ ದಂಪತಿಗಳು ಬರ್ತಾರೆ. ಅವರಿಗೆ 10 ವರ್ಷದ ಹುಡುಗಿ ಕೂಡ ಇರ್ತಾಳೆ. ಅದರ ನಂತರದ ದಿನವೇ ಆ ಅಗರ ಗ್ರಾಮಕ್ಕೆ ಒಬ್ಬ ಸನ್ಯಾಸಿ ಬರ್ತಾನೆ. ಶಿವನ ಶ್ಲೋಕಗಳನ್ನು ಆಡಿಕೊಳ್ತಾ ಡಮರುಗವನ್ನು ಬಡಿಯುತ್ತಾ ಬಂದ ಆ ಸ್ವಾಮಿ
ಊರಿನ ಆಚೆಗಿದ್ದ ಸರಸ್ವತಿ ಮನೆಗೆ ಹೋಗಿ ಕುಡಿಯಲು ನೀರು ಕೇಳ್ತಾನೆ. ನೀರು ಕುಡಿದ ಮೇಲೆ ಆ ಮನೆಯಲ್ಲಿ ನೇತಾಡ್ತಾ ಇದ್ದ ಕೆಂಪು ಸೀರೆಯನ್ನು ನೋಡ್ತಾನೆ. ಆ ಸ್ವಾಮಿಗೆ ಏನೋ ಅಗೋಚರವಾದದ್ದು ಅಂದು ಕಂಡಿರುತ್ತೆ. ಆ ಸ್ವಾಮಿ ಸರಸ್ವತಿಯನ್ನು ಉದ್ದೇಶಿಸಿ, ಈ ಊರಿಗೆ ಅನಿಷ್ಟ ಹಿಡಿದಿದೆ, ಒಂದು ಪ್ರೇತಾತ್ಮ ಊರಿನ ಮೇಲೆ ಸೇಡು ತೀರಿಸಿಕೊಳ್ಳಲು ಬರುತ್ತೆ ಎಂದು ಒಂದು ಕ್ಷಣವೂ ಅಲ್ಲಿ ನಿಂತುಕೊಳ್ಳದೆ ಹೊರಟು ಹೋಗ್ತಾನೆ. ಆದರೆ ಈ ಸಂಘಟನೆ ಬಗ್ಗೆ ಸರಸ್ವತಿ ಅಷ್ಟೊಂದು ತಲೆ ಕೆಡಿಸ್ಕೊಳ್ಳೋದಿಲ್ಲ. ಆದರೆ ಆ ನೆಕ್ಸ್ಟ್ ಅಮಾವಾಸ್ಯೆ ರಾತ್ರಿ ಒಬ್ಬ ಹೆಣ್ಣು ಕೆಂಪು ಸೀರೆ ಉಟ್ಕೊಂಡು ಗೆಜ್ಜೆ ಶಬ್ದ ಮಾಡಿಕೊಂಡು ಆ ಊರಿನ ಒಳಗೆ ಬರೋದನ್ನು ಸರಸ್ವತಿ ನೋಡ್ತಾಳೆ. ಅವಳ ಎದೆ ಜಲ್ ಅನ್ಸುತ್ತೆ. ಸ್ವಾಮೀಜಿ ಹೇಳಿದ ಆತ್ಮ ಅದೇ ಇರಬೇಕು ಅಂತ ಸರಸ್ವತಿ ಮನೆ ಒಳಗೆ ಓಡಿ ಬಾಗಿಲು ಮುಚ್ಕೊಳ್ತಾಳೆ ಮತ್ತು ತನ್ನ ಗಂಡನಿಗೆ ಈ ವಿಷಯವನ್ನು ಹೇಳ್ತಾಳೆ. ಆದರೆ ಅವನು ಇದ್ಯಾವುದನ್ನು ನಂಬೋದಿಲ್ಲ. ಅದರ ನೆಕ್ಸ್ಟ್ ಡೇ ಸರಸ್ವತಿ ಊರಿನ ಒಳಗೆ ಹೋದಾಗ ಅಲ್ಲಿ ಊರಿನ ಜನರೆಲ್ಲ ಸೇರಿ ತುಂಬ ಬೇಸರದಿಂದ ಇರೋದನ್ನು ನೋಡಿ ವಿಚಾರಣೆ ಮಾಡ್ತಾಳೆ. ಬಾಬು ಅನ್ನೋ ದೊಡ್ಡ ವ್ಯಕ್ತಿ ರಾತ್ರಿಯಿಂದ ಕಾಣೆಯಾಗಿದ್ದ ಮತ್ತು ಬೆಳಗ್ಗೆ ಅವನು ಗಾಯಗಳಿಂದ ರಕ್ತಕಾರಿ ಅಲ್ಲಿ ಸತ್ಬಿದ್ದಿರ್ತಾನೆ ಎಂದು ಹೇಳ್ತಾರೆ. ಇದಕ್ಕೆ ಸರಸ್ವತಿ, ಹೌದು, ನಾನು ರಾತ್ರಿ ಒಬ್ಬ ಹೆಣ್ಣು ಕೆಂಪು ಸೀರೆಯನ್ನು ಉಟ್ಕೊಂಡು ಕಾಲ್ಗೆಜ್ಜೆ ಹಾಕ್ಕೊಂಡು ಊರಿನ ಒಳಗೆ ಬರೋದನ್ನು ನೋಡಿದೆ ಮತ್ತು ಅವಳು ಈ ಬಾಬು ಅವ್ರ ಮನೆ ಕಡೆಗೆ ಹೋಗ್ತಾ ಇದ್ಲು ಅಂತ ಹೇಳ್ತಾಳೆ. ಬಾಬುವಿನ ತಮ್ಮ ಚಂದ್ರು ಕೂಡ ಇದನ್ನೇ ಹೇಳ್ತಾನೆ. ರಾತ್ರಿ ನಾವೆಲ್ಲ ನಿದ್ದೆ ಮಾಡಿದ್ಮೇಲೆ ಯಾರೋ ನಮ್ಮ ಮನೆ ಬಾಗಿಲನ್ನು ತಟ್ಟಿದ್ರು. ಆಗ ನಮ್ಮಣ್ಣ ಬಾಬು ಎದ್ದು ಬಾಗಿಲು ತೆಗೆದಿದ್ದ. ಆಮೇಲೆ ಏನಾಯಿತು ಅಂತ ನನಗೆ ಗೊತ್ತಿಲ್ಲ, ನಾನು ನಿದ್ದೆ ಮಾಡಿದ್ದೆ. ಬೆಳಗ್ಗೆ ಎದ್ದಾಗ ಈ ರೀತಿಯಾಗಿದೆ ಎಂದು ಹೇಳ್ತಾನೆ. ಈ ಇನ್ಸಿಡೆಂಟ್ ಆದ ನೆಕ್ಸ್ಟ್ ಅಮಾವಾಸ್ಯೆಗೂ ಆ ದೆವ್ವ ಕೆಂಪು ಸೀರೆಯನ್ನುಟ್ಟು ಮತ್ತೆ ಬಂದು ಇನ್ನೊಬ್ಬರನ್ನು ಸಾಯಿಸಿಬಿಡತ್ತೆ. ಇದೇ ರೀತಿಯಾಗಿ ಪ್ರತಿ ಅಮಾವಾಸ್ಯೆಗೂ ಒಂದು ಪ್ರಾಣವನ್ನು ಬಲಿ ಪಡೆಯೋಕೆ ಶುರು ಮಾಡುತ್ತೆ. ಆದರೆ ಈ ದೆವ್ವ ಯಾರು, ಯಾಕೆ ಹೀಗೆಲ್ಲ ಮಾಡ್ತಾ ಇದೆ ಎಂದು ಆ ಊರಿನ ಜನರಿಗೆ ಅರ್ಥ ಆಗಲಿಲ್ಲ. ರಾತ್ರಿ ಆದರೆ ಸಾಕು ಎಲ್ಲರೂ ಮನೆಗಳಿಗೆ ಸೇರಿ ಬಾಗಿಲು ಹಾಕ್ಕೊಂಡು ಯಾರು ಆಚೆಗೆ ಬರ್ತಾನೆ ಇರಲಿಲ್ಲ. ಇದು ಹೀಗೆ ಮುಂದುವರಿಯಿತು. ಇನ್ನೊಂದು ಅಮಾವಾಸ್ಯೆ ಬಂದೇ ಬಿಡ್ತು. ಈ ಅಮಾವಾಸ್ಯೆ ದಿನಾನು ಆ ದೆವ್ವ ಮತ್ತದೇ ಕೆಂಪು ಸೀರೆ ಉಟ್ಕೊಂಡು ಕಾಲಿಗೆ ಗೆಜ್ಜೆ ಹಾಕ್ಕೊಂಡು ಬಂದೇ ಬಿಟ್ಲು. ಆ ಊರಿನಲ್ಲಿದ್ದ ಆಲ್ಮೋಸ್ಟ್ 70 ಮನೆಗಳ ಬಾಗಿಲುಗಳನ್ನು ಆ ದೆವ್ವ ಬಡೀತು. ಆದರೆ ಯಾವೊಬ್ಬರೂ ತಮ್ಮ ಬಾಗಿಲನ್ನು ತೆಗೆಯಲಿಲ್ಲ, ಯಾರೂ ಆಚೆಗೆ ಬರಲಿಲ್ಲ. ಆ ಮನೆಗಳಲ್ಲಿದ್ದ ಚಿಕ್ಕ ಮಕ್ಕಳು ಭಯದಿಂದ ಜೋರಾಗಿ ಅಳತೊಡಗಿದ್ರು. ಅಮಾವಾಸ್ಯೆ ದಿನ ಆ ಗೆಜ್ಜೆ ಸದ್ದು ಕೇಳಿದರೆ ಸಾಕು ಮನೆಗಳಲ್ಲಿದ್ದವರಿಗೆ ಪ್ರಾಣನೇ ಹೋಗೋ ಹಾಗಾಗ್ತಿತ್ತು. ಕೆಲವು ತಿಂಗಳುಗಳು ಹೀಗೆ ನಡೀತು. ಆದರೆ ಈ ಸಮಸ್ಯೆಗೆ ಏನಾದರೂ ಸೊಲ್ಯೂಷನ್ ಬೇಕು ಅಂತ ಆ ಊರಿನ ಜನ ಒಂದು ಕಡೆ ಸೇರಿ ಮಾತಾಡೋದಕ್ಕೆ ಪ್ರಾರಂಭ ಮಾಡಿದ್ರು. ಯಾರಿಗೆ ತೋಚಿದ್ದನ್ನು ಅವರು ಹೇಳಿದ್ರು. ಆದರೆ ಆ ಊರಿನ ದೇವಸ್ಥಾನದ ಅರ್ಚಕರು ಈ ಪ್ರೇತಾತ್ಮದಿಂದ ತಪ್ಪಿಸ್ಕೊಳ್ಳೋಕ್ಕೆ ಎರಡೇ ಎರಡು ದಾರಿ ಇದೆ ಅಂತ ಹೇಳಿದ್ರು. ಅದೇನೆಂದರೆ, ಮೊದಲನೇದು ಈ ಊರು ಬಿಟ್ಟು ಎಲ್ಲ ಬೇರೆ ಕಡೆಗೆ ಹೊರಟು ಹೋಗ್ಬೋದು. ಆದರೆ ಇದಕ್ಕೆ ಊರಿನ ಯಾರೂ ಒಪ್ಕೊಳ್ಳಿಲ್ಲ. ಎರಡನೇದು, ಊರಿನ ಎಲ್ಲ ಮನೆಯ ಬಾಗಿಲಿನ ಮೇಲೆ ಓ ಹೆಣ್ಣೆ ನಾಳೆ ಬಾ ಎಂದು ಬರೆಯಬೇಕು ಅಂತ ಹೇಳ್ತಾನೆ. ಈ ಎರಡನೇದನ್ನು ಎಲ್ಲರೂ ಒಪ್ಕೊಳ್ತಾರೆ. ಮತ್ತು ಇನ್ನು 2 ದಿನದಲ್ಲಿ ಅಮಾವಾಸ್ಯೆ ಇದೆ ಎಂದಾಗ ಊರಿನ ಎಲ್ಲರೂ ಅವ್ರ ಮನೆ ಬಾಗಿಲಿನ ಮೇಲೆ ಓ ಹೆಣ್ಣೆ ನಾಳೆ ಬಾ ಎಂದು ವಿಭೂತಿಯಿಂದ ಕುಂಕುಮ ಅರಿಶಿಣದಿಂದ ಬರೆಯಲು ಸ್ಟಾರ್ಟ್ ಮಾಡ್ತಾರೆ. ಆದರೆ ಕೃಷ್ಣಪ್ಪ ಎಂಬ ಕುಟುಂಬ ಮಾತ್ರ ಈ ವಿಷಯವನ್ನು ಅಷ್ಟೊಂದು ಸೀರಿಯಸ್ ಆಗಿ ತಗೊಳ್ಳೋದಿಲ್ಲ. ಮತ್ತು ಓ ಹೆಣ್ಣೆ ನಾಳೆ ಬಾ ಅಂತ ಅವ್ರ ಮನೆ ಬಾಗಿಲ ಮೇಲೆ ಬರೆಯೋದು ಇಲ್ಲ. ಕೊನೆಗೆ ಅಮಾವಾಸ್ಯೆ ಬಂದೇ ಬಿಡ್ತು. ಅಂದುಕೊಂಡ ಹಾಗೆ ಆ ದೆವ್ವ ಕೆಂಪು ಸೀರೆ ಉಟ್ಕೊಂಡು ಗೆಜ್ಜೆ ಶಬ್ದ ಮಾಡ್ತಾ ಊರಿನ ಒಳಗೆ ಬಂದು ಯಾವ ಮನೆ ಬಾಗಿಲಿನ ಮೇಲೆ ಓ ಹೆಣ್ಣೆ ನಾಳೆ ಬಾ ಎಂದು ಬರೆದಿತ್ತೋ ಆ ಮನೆಗಳಿಗೆ ಅದು ಬಾಗಿಲು ಬಡಿಯಲಿಲ್ಲ. ಆದರೆ ಈ ರೀತಿ ಯಾವುದೇ ಬರವಣಿಗೆ ಇಲ್ಲದ ಕೃಷ್ಣಪ್ಪನ ಮನೆಯ ಬಾಗಿಲನ್ನು ರಾತ್ರಿ ಇಡೀ ಬಡಿತಿತ್ತು. ಕೃಷ್ಣಪ್ಪ ಆತನ ಹೆಂಡತಿ ಭಯದಿಂದ ನಡುಗಿ ಹೋಗ್ತಾರೆ ಮತ್ತು ಅವರ 10 ವರ್ಷದ ಮಗಳು ಭೀತಿಯಿಂದ ಹತ್ತು ಸತ್ತೇ ಹೋಗ್ತಾಳೆ. ಅವತ್ತಿನಿಂದ ಆ ಅಗರ ಗ್ರಾಮದಲ್ಲಿ ಪ್ರತಿ ಮನೆ ಮೇಲೆ ಓ ಹೆಣ್ಣೆ ನಾಳೆ ಬಾ ಎಂದು ಬರೆಯೋದು ಒಂದು ಸಂಪ್ರದಾಯವಾಗಿ ಹೋಗುತ್ತೆ. ಆ ಊರಿನ ಎಲ್ಲರೂ ಪ್ರತಿ ಅಮಾವಾಸ್ಯೆಗೂ ಆ ದೆವ್ವ ತಮ್ಮ ಊರಿಗೆ ಬರುತ್ತೆ ಅಂತ ಭಯಭೀತರಾಗಿಯೇ ಬದುಕ್ತಾ ಇದ್ರು. ಬಾಗಿಲುಗಳ ಮೇಲೆ ಮಾತ್ರ ಓ ಹೆಣ್ಣೆ ನಾಳೆ ಬಾ ಎಂದು ಬರೆದಿದ್ದ ಅಕ್ಷರಗಳ ಜೊತೆ ನಿಂಬೆಹಣ್ಣು,
ತಾಯ್ತಗಳನ್ನು ಕಟ್ತಾ ಇದ್ರು ಮತ್ತು ಪೂಜೆಗಳನ್ನು ಮಾಡಿಸ್ತಾ ಇದ್ರು. 1970 ಆಸ್ಪಾಸ್ನಲ್ಲಿ ಆ ಊರಿನವರು ಭಯದಿಂದ ಇಲ್ಲದ ದಿನಾನೇ ಇರ್ತಾ ಇರಲಿಲ್ಲ. ಹಗಲಿನಲ್ಲೂ ಸಹ ಜನರು ಗುಂಪುಗಳಲ್ಲಿ ಓಡಾಡ್ತಾ ಇದ್ರು. ಹೀಗೆ 2 ವರ್ಷ ಕಳೆಯಿತು. ಆ ಊರಿಗೆ ಮತ್ತೆ ಆ ಸರಸ್ವತಿಗೆ ಭೂತದ ಬಗ್ಗೆ ಭವಿಷ್ಯ ಹೇಳಿದ್ದ ಸ್ವಾಮೀಜಿ ಬರ್ತಾರೆ. ಊರಿನವರೆಲ್ಲ ಸೇರಿ ಸ್ವಾಮಿಗೆ ಅವರ ಊರಿನ ಸಮಸ್ಯೆಯನ್ನು ವಿವರಿಸ್ತಾರೆ. ಆ ಊರಿನ ಪೂಜಾರಿ ಜೊತೆಗೆ ಆ ಸ್ವಾಮಿಗಳು ಸೇರಿಕೊಂಡು ಎಲ್ಲ ವಿಷಯಗಳ ಬಗ್ಗೆ ವಿಚಾರಣೆ ನಡೆಸಿ ಒಂದು ವಿಷಯವನ್ನು ಹೇಳ್ತಾರೆ. ಸ್ವಾಮಿಯ ಪ್ರಕಾರ ಕುಸುಮ ತೊಂದರೆಯಲ್ಲಿದ್ದಾಗ, ಪ್ರಾಣ ಹೋಗ್ತಾ ಇದ್ದಾಗ ಅವಳಿಗೆ ಆ ಊರಿನಲ್ಲಿದ್ದ ಯಾರೊಬ್ಬರು ಸಹಾಯ ಮಾಡಲು ಬಂದಿರೋದಿಲ್ಲ. ಯಾರಾದರೂ ಒಬ್ಬರು ಆಕೆಗೆ ಸಹಾಯ ಮಾಡಿದ್ರು ಇವತ್ತು ಈ ಪರಿಸ್ಥಿತಿ ಬರ್ತಾ ಇರಲಿಲ್ಲ ಮತ್ತು ಕುಸುಮ ಬದುಕೇ ಇರ್ತಿದ್ಲು. ಅವಳ ಸಾವಿನ ನೋವು, ಕೋಪಗಳು, ದ್ವೇಷವಾಗಿ ಅಮಾವಾಸ್ಯೆ ಅರ್ಧರಾತ್ರಿ ಅನಿಸುತ್ತ ಅವಳ ಆತ್ಮ ಆ ಸೇಡು ತೀರಿಸ್ಕೊಳ್ಳೋಕೆ ಈ ರೀತಿ ಮಾಡ್ತಾ ಇದೆ ಎಂದು ಹೇಳ್ತಾನೆ ಆ ಸ್ವಾಮೀಜಿ. ಈ ಸಮಸ್ಯೆಗೆ ಪರಿಷ್ಕಾರ ಅಂದರೆ ಕುಸುಮಾಗೆ ನಡೆದ ಅನ್ಯಾಯಕ್ಕೆ ನ್ಯಾಯ ಮಾಡಬೇಕು. ಅದಕ್ಕಾಗಿ ಆ ಊರಲ್ಲಿ ಒಂದು ಜಾತ್ರೆ ಮಾಡಿ ಆ ಜಾತ್ರೆಯಲ್ಲಿ ಒಂದು ಬೇವಿನ ಮರಕ್ಕೆ ಕೆಂಪು ಸೀರೆಯನ್ನು ಕಟ್ಟಿ ಆ ಮರಕ್ಕೆ 10 ಪ್ರಾಣಿಯನ್ನ ಬಲಿ ಸಮರ್ಪಿಸಬೇಕು. ಇದಕ್ಕೆ ಊರಿನವರೆಲ್ಲ ಒಪ್ಪಿಕೊಳ್ತಾರೆ. ಒಂದು ಒಳ್ಳೆ ದಿನ ನೋಡಿ ಅದೇ ರೀತಿ ಜಾತ್ರೆ ನಡೆಸ್ಕೊಳ್ತಾರೆ. ಇದಾದ ಮೇಲೆ ಅಮಾವಾಸ್ಯೆ ದಿನ ಆ ಪ್ರೇತಾತ್ಮ ಬರಲಿಲ್ಲ. ಆದರೂ ಆ ಊರಿನ ಜನರು ಹಲವಾರು ವರ್ಷಗಳಾದರೂ ಅವರ ಬಾಗಿಲುಗಳ ಮೇಲೆ ಓ ಹೆಣ್ಣೆ ನಾಳೆ ಬಾ ಎಂದು ಬರೆಯೋದನ್ನು ಮುಂದುವರಿಸ್ತಾನೆ ಬಂದರು. ಇದು 1970-80ರಲ್ಲಿ ಆಂಧ್ರ ಮತ್ತು ಕರ್ನಾಟಕದ ಕೆಲವು ಭಾಗಗಳಲ್ಲಿ ತುಂಬ ಜನರಿಗೆ ಈ ಕಥೆಯ ಬಗ್ಗೆ ಗೊತ್ತೇ ಇರುತ್ತೆ. ಯಾಕಂದರೆ ಇದು ನಿಜವಾಗಿ ನಡೆದ ಕತೆ. ಬೇಕಾದರೆ ನಿಮ್ಮ ಮನೆಯಲ್ಲಿರುವಂತಹ ದೊಡ್ಡವರನ್ನು ಕೇಳಿ ನೋಡಿ. ದಟ್ಸ್ ಆಲ್ ಫಾರ್ ಟುಡೇ. ಈ ವಿಡಿಯೋ ಇಷ್ಟ ಆದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬೈ ರುದ್ರ.